ನಮಸ್ಕಾರ. ನನ್ನ ಹೆಸರು ರವಿ ಆರ್. ಸರ್ಕಾರಿ ಪ್ರೌಢಶಾಲೆ ಬುಕ್ಕಸಾಗರ, ತಾಲೂಕು ಹೊಸಪೇಟೆ, ಜಿಲ್ಲೆ ವಿಜಯನಗರ. ಸ್ನೇಹಿತರೆ, ಕನ್ನಡ ಆನ್ಲೈನ್ ಪಾಠದಲ್ಲಿ ನಾವು ಇಂದು ಪತ್ರಲೇಖನದ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ವಿಶೇಷವಾಗಿ ವೈಯಕ್ತಿಕ ಅಥವಾ ಖಾಸಗಿ ಪತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನು ನಮ್ಮವರು ನಮ್ಮೊಡನೆ ಇರುವವರೆಗೆ ಅಥವಾ ಹತ್ತಿರದಲ್ಲಿ ಇರುವವರೊಡನೆ ಮಾತು ಸಂಭಾಷಣೆಯ ಮೂಲಕ ವಿಚಾರ ವಿನಿಮಯ ಮಾಡಿಕೊಳ್ಳಬಹುದಾಗಿತ್ತು. ಆದರೆ ದೂರದಲ್ಲಿ ಪರಸ್ಥಳದಲ್ಲಿ ಇರುವವರ ಜೊತೆಗೆ ಇದು ಅಸಾಧ್ಯ. ಇದಕ್ಕಾಗಿಯೇ ಲಿಪಿ ಇರುವ ಭಾಷೆಯಲ್ಲಿ ಪತ್ರಲೇಖನ ಪ್ರಾರಂಭವಾಯಿತು. ಇನ್ನು ಪತ್ರಲೇಖನದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋದಾದ್ರೆ ಇದು ಬಹಳ ಪ್ರಾಚೀನವಾದುದು. ಮಹಾಕವಿ ಕಾಳಿದಾಸನ ಕಾವ್ಯ ನಾಟಕಗಳಲ್ಲಿ ಇದರ ಅಸ್ತಿತ್ವವನ್ನು ಕಾಣುತ್ತೇವೆ. ಮೇಘ ಸಂದೇಶ ಕಾವ್ಯದಲ್ಲಿ ವಿರಹಿಯಾದ ಯಕ್ಷ ತನ್ನ ಮನದನ್ನೆಗೆ ಮೇಘಗಳ ಮೂಲಕ ಸಂದೇಶವನ್ನು ಕಳಿಸುತ್ತಾನೆ ಅನ್ನುವಂಥದ್ರ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಅಭಿಜ್ಞಾನ ಶಾಕುಂತಲ ನಾಟಕದಲ್ಲಿ ಶಕುಂತಲೆ ತಾವರೆಯ ಎಲೆಗಳ ಮೇಲೆ ಪತ್ರ ರಚಿಸುವ ಮೂಲಕ ತನ್ನ ಮನದ ಅಳಲನ್ನ ದುಷ್ಯಂತನಿಗೆ ತಿಳಿಸುವ ಪ್ರಯತ್ನ ಮಾಡುತ್ತಾಳೆ. ಅರಸರು, ಅಧಿಕಾರಿಗಳು ಹಿಂದೆ ಪತ್ರಗಳನ್ನು ಕುದುರೆ ಸವಾರರ ಮೂಲಕ ಇಲ್ಲವೇ ತರಬೇತಿ ಪಡೆದ ಪಾರಿವಾಳಗಳ ಮೂಲಕ ಪಡೆಯುವ ವ್ಯವಸ್ಥೆ ಮಾಡಿಕೊಂಡಿದ್ರು. ಇನ್ನು ಬ್ರಿಟಿಷರ ಆಡಳಿತದಲ್ಲಿ ಅಂಚೆ ಇಲಾಖೆ ಪ್ರಾರಂಭ ಆಯಿತು. ಅಂಚೆ ಎಂಬ ಪದ ಬಂದುದು ಹಂಸ ಎಂಬ ತದ್ಭವ ಪದದಿಂದ ಅಂಚೆ ಆಗಿದೆ. ನಳ ದಮಯಂತಿಯರ ನಡುವೆ ಸಂದೇಶವಾಹಕವಾದದ್ದು ಹಂಸ. ಬ್ರಿಟಿಷರ ಅಂಚೆ ಇಲಾಖೆಯ ಪ್ರಾರಂಭ ಜನಸಾಮಾನ್ಯರಿಗೂ ಅಲ್ಪ ವೆಚ್ಚದಲ್ಲಿ ಪತ್ರ ವ್ಯವಹಾರ ನಡೆಸಲು ಸಾಧ್ಯವಾಯಿತು. ಈಗ ಅಂಚೆ ಇಲಾಖೆಗೆ ಪರ್ಯಾಯವಾಗಿ ಕೊರಿಯರ್ ಸಂಸ್ಥೆಗಳು ಬೆಳೆದಿವೆ ಅನ್ನುವಂಥದ್ದು ಗೊತ್ತಿರತಕ್ಕಂಥ ವಿಚಾರ. ಇನ್ನು ದೂರವಾಣಿ, ಮೊಬೈಲ್, ಗಣಕಯಂತ್ರಗಳು ಬಂದ ಮೇಲೆ ಪತ್ರ ವ್ಯವಹಾರ ಕಡಿಮೆಯಾಗುತ್ತಿದೆ. ಅಂದರೆ ಈ ಪತ್ರಗಳು ವಿಶೇಷ ಅನುಭವವನ್ನು ಕೊಡ್ತವೆ ಅನ್ನುವಂಥದ್ದು. ಪತ್ರಗಳು ಬರಹ ರೂಪದಲ್ಲಿದ್ದು ನಾವು ಯಾವಾಗ ಬೇಕೆಂದರೆ ಆಗ ಅವುಗಳನ್ನು ಮತ್ತೆ ಮತ್ತೆ ಓದಬಹುದಾಗಿತ್ತು. ಹಲವು ಕಾಲ ತೆಗೆದಿರಿಸಿಕೊಳ್ಳಲು ಕೂಡ ಸಾಧ್ಯವಾಗ್ತಾ ಇತ್ತು. ಆದರೆ ದೂರವಾಣಿ ಬಂದ ಮೇಲೆ ಈ ಅವಕಾಶ ಉಳಿದಿಲ್ಲ. ಅದು ದೂರವಾಣಿಯ ಮಾತುಗಳು ತಾತ್ಕಾಲಿಕವಾಗಿ ಮಾತ್ರ ಉಳಿದಿರ್ತವೆ. ಆತ್ಮೀಯರು, ಹಿರಿಯರ, ಪ್ರಸಿದ್ಧ ವ್ಯಕ್ತಿಗಳ ಪತ್ರಗಳನ್ನು ಓದುವಾಗ ಲಭಿಸುವ ಆನಂದ, ಪ್ರೋತ್ಸಾಹ, ಉಲ್ಲಾಸ, ಉತ್ಸಾಹಗಳು ಇನ್ನಿತರ ಮಾಧ್ಯಮಗಳಿಂದ ದೊರಕಲಾರವು. ಇನ್ನು ಪ್ರಸಿದ್ಧ ವ್ಯಕ್ತಿಗಳ ಪತ್ರ ಸಂಗ್ರಹಗಳು ಹಲವರಿಗೆ ಮಾರ್ಗದರ್ಶಕವೆನಿಸ್ತಾ ಇದ್ದು. ಇನ್ನು ಉದಾಹರಣೆಗೆ ಮಹಾತ್ಮ ಗಾಂಧೀಜಿಯವರ 100 ಪತ್ರಗಳು ಕೂಡ ನಾವು ನೋಡ್ತೇವೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸೆರೆಮನಿಯಲ್ಲಿ ಇದ್ದಾಗ ಮಗಳಿಗೆ ಬರೆದಂತಹ ಪತ್ರಗಳು ವಿಶ್ವವಿಖ್ಯಾತವಾಗಿವೆ. ಅವುಗಳು ಜಗತ್ ಕಥಾ ವಲ್ಲರಿ ಅಂತಾನೆ ಬಹಳ ವಿಶೇಷವಾಗಿರ್ತಕ್ಕಂಥ ಪತ್ರಗಳಾಗಿವೆ. ಹಾಗಾದ್ರೆ ಪತ್ರಲೇಖನ ಅಂದ್ರೆ ಏನು? ಲಿಖಿತ ಅಭಿವ್ಯಕ್ತಿಯಾಗಿದ್ದು ವಿಚಾರ ವಿನಿಮಯದ ಮಾಧ್ಯಮವಾಗಿದೆ. ಇದು ಒಂದು ಸಾಹಿತ್ಯದ ಪ್ರಕಾರವೂ ಕೂಡ ಆಗಿದೆ. ಇದನ್ನ ನಾವು ಪತ್ರಲೇಖನ ಅಂತ ಹೇಳಿ ಕರಿತೇವೆ. ಇನ್ನ ಈ ಪತ್ರ ಬರಿಬೇಕಾದ್ರೆ ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳಲ್ಲಿ ಶುದ್ಧ ಬರಹ, ವಾಕ್ಯ ರಚನೆ, ಲೇಖನ ಚಿಹ್ನೆಗಳು, ವಿಷಯ ಸ್ಪಷ್ಟತೆ, ನಿಖರತೆ, ಸ್ಫುಟವಾಗಿರುವಂಥದ್ದು, ನಂತರ ಕ್ರಮಬದ್ಧತೆ, ಅಚ್ಚುಕಟ್ಟಾದ ಕಾಗದದ ಬಳಕೆ, ಅದಾದ ನಂತರ ಓದುಗರ ಗಮನ ಸೆಳೆಯುವಿಕೆ ಅಥವಾ ಆಕರ್ಷಕವಾಗಿರಬೇಕು ಅನ್ನುವಂಥದ್ದು ಕೂಡ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಪತ್ರಲೇಖನದೊಳಗ 2 ವಿಧಗಳದಾವ. ಅದರಲ್ಲಿ ವೈಯಕ್ತಿಕ ಪತ್ರ ಒಂದು, ಅದಕ್ಕೆ ಇನ್ನೊಂದು ಹೆಸರು ಖಾಸಗಿ ಪತ್ರ ಅಂತಾನೂ ಕರೀತಾರೆ. ಎರಡನೇದು ವ್ಯಾವಹಾರಿಕ ಪತ್ರ. ಹಾಗಾದ್ರೆ ವೈಯಕ್ತಿಕ ಪತ್ರ ಯಾರ್ಯಾರಿಗೆ ಬರಿತೀವಿ ಅಂತ ಹೇಳಿದ್ರೆ ಗೆಳೆಯರಿಗೆ, ಬಂಧುಗಳಿಗೆ ಬರೆಯುವಂತಹ ಪತ್ರ. ಇನ್ನು ವ್ಯಾವಹಾರಿಕ ಪತ್ರ ಶಾಲೆ, ಕಾಲೇಜು, ಬ್ಯಾಂಕ್, ಪಂಚಾಯಿತಿ, ಸಂಘ, ಸಂಸ್ಥೆ ಮುಂತಾದ ಇಲಾಖೆಗಳಿಗೆ ಬರೆಯುವಂತಹ ಪತ್ರ ಇದೇ ಆಗಿರುತ್ತೆ. ಇನ್ನ ಈ ಪತ್ರ ಬರಿಬೇಕಾದಂತಹ ಸಂದರ್ಭದಲ್ಲಿ ಇನ್ನೂ ಕೆಲವು ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಪತ್ರವನ್ನು ಬರೀತಿರ್ಬೇಕಾದ್ರೆ ನಾವು ಯಾರಿಗೆ ಬರಿತಾ ಇದ್ದೀವಿ? ಹಿರಿಯರಿಗೆ ಬರಿತಾ ಇದ್ದೀವೋ ಅಥವಾ ಕಿರಿಯರಿಗೆ ಬರಿತಾ ಇದ್ದೀವೋ ಅಥವಾ ಸಮಾನ ನಮ್ಮ ವಯಸ್ಸಿನಷ್ಟೇ ಇರ್ತಕ್ಕಂಥವ್ರಿಗೆ ಬರಿತಾ ಇದ್ದೀವೋ ಅಥವಾ ಬರೆಯುವಂತಹ ಪತ್ರದ ಸಂಬೋಧನೆ ಹೇಗಿರಬೇಕು ಮತ್ತು ಅದರ ಮುಕ್ತಾಯದ ವಿಷಯ ಮುಕ್ತಾಯದ ಹಂತಗಳು ಹೇಗಿರಬೇಕು ಅನ್ನುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಸೂಕ್ತವಾದ ಹಂತಗಳೊಂದಿಗೆ ಲೇಖನ ಚಿಹ್ನೆಗಳನ್ನು ಕೂಡ ಬಳಸಿರಬೇಕು. ಇನ್ನು ಪತ್ರಲೇಖನ ಸ್ಪಷ್ಟವಾಗಿ, ಸಂಕ್ಷಿಪ್ತವಾಗಿ ಹಾಗೂ ನೇರವಾಗಿ ಇರಬೇಕು. ಪತ್ರದ ಬರವಣಿಗೆಯ ಶೈಲಿ ಓದುಗರನ್ನು ಆಕರ್ಷಿಸುವಂತೆ ಇರಬೇಕು. ಪತ್ರಲೇಖನದ ಪ್ರಮುಖ ಅಂಗಗಳಾದ ಒಳವಿಳಾಸ, ಗೌರವ ಸೂಚಕ, ಸಂಬೋಧನೆ, ಪತ್ರದ ಒಡಲು,
ವಂದನಾಪೂರ್ವಕ ಮುಕ್ತಾಯ, ಬರಹಗಾರನ ಸಹಿ ಮೊದಲಾದವುಗಳನ್ನು ಸಮರ್ಪಕವಾಗಿ ಬಳಸಬೇಕಾಗತ್ತೆ. ಇನ್ನು ನಾವು ವೈಯಕ್ತಿಕ ಪತ್ರ ನೋಡೋಣ. ಇನ್ನೊಂದ್ಸರಿ ವೈಯಕ್ತಿಕ ಪತ್ರ ಅಂದ್ರೆ ಏನು ಅಂತಂದೇಳಿ ನೋಡೋದಾದ್ರೆ, ನಮ್ಮ ಬಂಧುಗಳಿಗೆ ಹಾಗೂ ಸ್ನೇಹಿತರಿಗೆ ಬರೆಯುವ ಪತ್ರವಾಗಿದೆ. ಇದನ್ನು ಖಾಸಗಿ ಪತ್ರ ಅಂತಲೂ ಸಹ ನಾವು ಕರಿತೇವೆ. ಇನ್ನ ಈ ವೈಯಕ್ತಿಕ ಪತ್ರದೊಳಗ ಬರ್ತಕ್ಕಂತಹ ಏನು ಪ್ರಾರಂಭಿಕ ಹಂತ, ಕ್ಷೇಮ, ಇಂದ, ಸ್ಥಳ, ದಿನಾಂಕ, ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ಬಳಸಬೇಕು ಪತ್ರಿಕೆಯೊಳಗ ಅಥವಾ ಪೇಪರಲ್ಲಿ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಇನ್ನ ಸಂಬೋಧನೆ ಹೇಗಿರಬೇಕು, ಮತ್ತೆ ವಿಷಯ ವಿವರಣೆ ಅಥವಾ ಪತ್ರದ ಒಡಲು ಅಂತ ಕೂಡ ಕರಿತೇವೆ. ಪತ್ರದ ಅಂತ್ಯ, ಮತ್ತೆ ನಮಸ್ಕಾರಗಳು, ತಮ್ಮ ಪ್ರೀತಿಯ ಅನ್ನುವಂಥದ್ದನ್ನ ಬಳಸಬೇಕಾಗುತ್ತೆ. ಗೆ ಅಥವಾ ವಿಳಾಸವನ್ನ ಬರಿಬೇಕಾಗುತ್ತೆ. ಹೊರ ವಿಳಾಸವನ್ನು ಕೂಡ ಬರಿಬೇಕಾಗುತ್ತೆ. ಇನ್ನು ಪತ್ರ ಈ ರೀತಿಯಾಗಿ ನಾವು ನೋಡ್ತೀವಿ. ಪೋಸ್ಟ್ ಕಾರ್ಡ್ ಅನ್ನುವಂಥದ್ದು ಈಗಾಗಲೇ ನಾವು ಮೊದಲೆಲ್ಲ ಬಹಳಷ್ಟು ಚಿಕ್ಕ ಹುಡುಗರು ಇದ್ದಾಗ ಬಳಸ್ತಾ ಇದ್ದೀವಿ. ಇದರ ಬಳಕೆ ಇತ್ತೀಚೆಗೆ ಕಡಿಮೆ ಆಗಿದೆ. ಇನ್ನ ಇನ್ಲ್ಯಾಂಡ್ ಲೆಟರ್ ಕಾರ್ಡ್ ಕೂಡ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂತಹ ಒಂದು ಕಾರ್ಡ್ ಆಗಿತ್ತು ವೈಯಕ್ತಿಕ ಪತ್ರ ಬರೆಯೋದಕ್ಕೆ. ಇನ್ನ ತಂದೆಯವರಿಗೆ ಬರಿಬೇಕಾದ್ರೆ ಪತ್ರ ಹೇಗಿರಬೇಕು, ತೀರ್ಥರೂಪ ರವರಿಗೆ ಅಂತಾನೆ ನಾವು ಪ್ರಾರಂಭ ಮಾಡಬೇಕಾಗುತ್ತೆ. ಅಥವಾ ಪ್ರೀತಿಯ ತಂದೆಯವರಿಗೆ, ತೀರ್ಥರೂಪ ಸಮಾನರಾದ ಚಿಕ್ಕಪ್ಪನವರಿಗೆ, ಅಣ್ಣನವರಿಗೆ, ಮಾವನವರಿಗೆ, ಪ್ರೀತಿಯ ಸಹೋದರನಿಗೆ ಅಂತ ಹೇಳಿ ನಾವು ಇಲ್ಲಿ ಬಳಸ್ತೇವೆ ಗೌರವ ಸೂಚಕ ಪದಗಳಾಗಿ. ಇನ್ನು ತಾಯಿ ಬರಿಬೇಕಾದ್ರೆ ಪ್ರೀತಿಯ ಮಾತೃಶ್ರೀ ಅವರಿಗೆ ಅಥವಾ ಪ್ರೀತಿಯ ತಾಯಿಯವರಿಗೆ ಅಂತ ಬಳಸಬೇಕಾಗತ್ತೆ. ಇನ್ನ ಉಳಿದಂತೆ ಮಾತೃಶ್ರೀ ಸಮಾನರಾದ ಚಿಕ್ಕಮ್ಮನವರಿಗೆ, ಅಕ್ಕನವರಿಗೆ, ಅತ್ತೆಯವರಿಗೆ, ಪ್ರೀತಿಯ ಗೆಳೆಯನಿಗೆ, ಗೆಳತಿಗೆ, ಚಿರಂಜೀವಿ ರಮೇಶನಿಗೆ ನಿನ್ನ ತಂದೆಯ ಆಶೀರ್ವಾದಗಳು ಅಂತ ಹೇಳಿ ತಂದೆಯವರು ಮಗನಿಗೆ ಬರೆಯುವಂತಹ ಪತ್ರದಲ್ಲಿ ನಾವು ನೋಡ್ತೇವೆ. ಇನ್ನು ಇಲ್ಲಿ ಉದಾಹರಣೆಗೆ ಒಂದು ಪ್ರಶ್ನೆಯನ್ನ ಕೊಡ್ತಾರೆ 5 ಅಂಕಕ್ಕೆ 10ನೇ ತರಗತಿ ಬೋರ್ಡ್ ಎಕ್ಸಾಮ್ ಅಲ್ಲಿ. ಏನು ಒಂದು ಪ್ರಶ್ನೆ ಅಂದ್ರೆ, ನಿಮ್ಮನ್ನು ಅಶೋಕ ಸರ್ಕಾರಿ ಪ್ರೌಢಶಾಲೆ ಎಂ ಸೂಗೂರು ಸಿರುಗುಪ್ಪ ಎಂದು ಭಾವಿಸಿಕೊಂಡು ರವಿ 5ನೇ ಅಡ್ಡ ರಸ್ತೆ ವಿನಾಯಕ ನಗರ ಕಂಪ್ಲಿ ಯಲ್ಲಿರುವ ತಂದೆಯವರಿಗೆ ಶಾಲಾ ಶೈಕ್ಷಣಿಕ ಪ್ರವಾಸಕ್ಕೆ 2,000 ರೂಪಾಯಿಗಳನ್ನು ಎಂಬುವ ಮೂಲಕ ಕಳುಹಿಸಿ ಕೊಡುವಂತೆ ಕೋರಿ ಪತ್ರ ಬರೆಯಿರಿ ಅಂತ ಹೇಳಿ ಒಂದು ಪ್ರಶ್ನೆ. ಇದಕ್ಕೆ ನಾವು ಪತ್ರದಲ್ಲಿ ಮೊದಲು ಈ ಒಂದು ಎಡಭಾಗದ ಮೇಲ್ತುದಿಯಲ್ಲಿ ಕ್ಷೇಮವನ್ನ ಬರೀಬೇಕು. ಅದಾದ ನಂತರ ಬಲಭಾಗದ ಮೇಲ್ತುದಿಯಲ್ಲಿ ಇಂದ, ಅಶೋಕ ಸರ್ಕಾರಿ ಪ್ರೌಢಶಾಲೆ ಎಂ ಸೂಗೂರು ಸಿರುಗುಪ್ಪ ಮತ್ತೆ ಆ ಪತ್ರ ಬರೆಯುವಂತಹ ದಿನಾಂಕವನ್ನ ಹಾಕ್ಬೇಕಾಗತ್ತೆ. ತದನಂತರ ತೀರ್ಥರೂಪ ರವರಿಗೆ ಅಂತ ಹೇಳಿ ಇಲ್ಲಿ ಬರಿಬೇಕಾಗತ್ತೆ. ಇನ್ನ ನಂತರದಲ್ಲಿ ಪತ್ರದ ಒಡಲನ್ನ ಒಂದು 3 ಅಕ್ಷರಗಳಷ್ಟು ಜಾಗ ಬಿಟ್ಟು ಖಂಡಿಕೆಯ ರೂಪದಲ್ಲಿ ಬರಿಬೇಕಾಗುತ್ತೆ. ನಿಮ್ಮ ಪ್ರೀತಿಯ ಮಗನಾದ ಕುಮಾರ ಅಶೋಕ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ನಾನು ಶಾಲೆಯಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಕಾಲಕಾಲಕ್ಕೆ ಪರೀಕ್ಷೆಗಳನ್ನು ನಡೆಸುತ್ತಿದ್ದು ಉತ್ತಮ ಅಂಕಗಳನ್ನು ಪಡೆಯುತ್ತಿದ್ದೇನೆ. ಈ ಶೈಕ್ಷಣಿಕ ವರ್ಷದಲ್ಲಿ ಶೈಕ್ಷಣಿಕ ಪ್ರವಾಸವನ್ನು ಶಾಲೆಯ ವತಿಯಿಂದ ಹಮ್ಮಿಕೊಂಡಿದ್ದು ಈ ಪ್ರವಾಸವು ಪಠ್ಯಕ್ಕೆ ಪೂರಕವಾಗಿದೆ. ಆದ್ದರಿಂದ ಪ್ರವಾಸಕ್ಕೆ ಹೋಗಲು ರೂಪಾಯಿ 2,000 ಎಂಒ ಅಥವಾ ನೆಫ್ಟ್ ಮೂಲಕ ಕಳುಹಿಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅದಾದ ನಂತರ ನಮಸ್ಕಾರಗಳೊಂದಿಗೆ ಅಂತ ಹೇಳಿ ಪತ್ರವನ್ನು ಮುಕ್ತಾಯಗೊಳಿಸಬೇಕಾಗತ್ತೆ. ಇನ್ನ ಕೆಳಗಡೆ ತಮ್ಮ ಪ್ರೀತಿಯ ಮಗ ಅಶೋಕ ಅಂತ ಹೇಳಿ, ನಂತರ ಗೆ ಅಥವಾ ವಿಳಾಸ ಶ್ರೀ ರವಿ 5ನೇ ಅಡ್ಡ ರಸ್ತೆ ವಿನಾಯಕ ನಗರ ಕಂಪ್ಲಿ ಅಂತ ಹೇಳಿ ಮುಗಿಸ್ಬೇಕಾಗತ್ತೆ. ಇನ್ನ ಪತ್ರದ ಒಂದು ಪೂರ್ಣ ಪತ್ರ ಈ ರೀತಿ ಇರುತ್ತೆ. ವೈಯಕ್ತಿಕ ಪತ್ರ ಮೇಲ್ಗಡೆ ಕ್ಷೇಮ, ಅದಾದ ನಂತರ ಈ ಕಡೆ ಇಂದ ಅಶೋಕ, ಈ ತರ ಇಂದ ವಿಳಾಸ ಈ ಕಡೆ ಬರುತ್ತೆ, ದಿನಾಂಕ, ತೀರ್ಥರೂಪರವರಿಗೆ ಪತ್ರದ ಒಡಲು, ನಮಸ್ಕಾರಗಳೊಂದಿಗೆ ತಮ್ಮ ಪ್ರೀತಿಯ ಮಗ ಅಶೋಕ, ನಂತರ ಗೆ ವಿಳಾಸ ಈ ಭಾಗದಲ್ಲಿ ನೋಡ್ತೇವೆ ನಾವು. ಒಟ್ಟಾರೆ ಒಂದು ಪುಟದೊಳಗೆ ಪತ್ರ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಹಂತಗಳು ಇರಬೇಕು, ಯಾವ್ಯಾವ ಅಂಶಗಳು ಇರಬೇಕು ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇನ್ನ ಹೊರ ವಿಳಾಸ ಕೂಡ ಬರಿಬೇಕಾಗುತ್ತೆ. ಹೊರ ವಿಳಾಸ ಈ ರೀತಿ ಇದೆ. ಇಂದ ಅಶೋಕ ಸರ್ಕಾರಿ ಪ್ರೌಢಶಾಲೆ ಎಂ ಸೂಗೂರು ಸಿರುಗುಪ್ಪ ಈ ಭಾಗದಲ್ಲಿ ಬರುತ್ತೆ. ಗೆ ವಿಳಾಸ ಇಲ್ಲಿ ಬರಿಬೇಕಾಗುತ್ತೆ. ಇದು ಹೊರ ವಿಳಾಸಕ್ಕೆ ಸಂಬಂಧಪಟ್ಟಂತೆ. ಇನ್ನ ಇಷ್ಟೊತ್ತು ನಾವು ಏನ್ ಮಾಡಿದ್ವಿ, ಈ ಒಂದು ಪತ್ರಲೇಖನ ವೈಯಕ್ತಿಕ ಪತ್ರದ ಬಗ್ಗೆ ನಾವು ನೋಡ್ತಾ ಹೋದ್ವಿ. ಎಲ್ಲರಿಗೂ ಧನ್ಯವಾದಗಳು.